ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ಈ ಒಂದು ರಿಚುವಲ್ ವ್ಯಾಲೆಂಟೈನ್ಸ್ ಡೇಗೆ ಇದು ನೀವು ಎನಿ ಟೈಮ್ ಮಾಡಬಹುದು. ಸ್ಪೆಷಲಿ 14th ಒಳಗೆ ಮಾಡಿದ್ರೆ ಇನ್ನೂ ಚೆನ್ನಾಗೆ. 14th ಆದಮೇಲೂ ಕೂಡ ನೀವು ಮಾಡಬಹುದು. ಓಕೆನಾ, ಏನು ತೊಂದರೆ ಇಲ್ಲ. ಆ್ಯಂಡ್ ಇದನ್ನು ಯಾರು ಕಪಲ್ಸ್ ಆಲ್ರೆಡಿ ಕಮಿಟೆಡ್ ಇದ್ದಾರಲ್ಲ, ರಿಲೇಷನ್ಶಿಪ್ಪಿಂದ ದೂರ ಇರೋರು ಅಥವಾ ಬ್ರೇಕಪ್ ಆಗಿರೋರು, ರೀಕನ್ಸಿಲೇಷನ್ ಆಗಬೇಕಾಗಿರೋರು, ಮದುವೆ ಆಗಿರೋರು, ಯಾರು ಬೇಕಿದ್ರೂ ಮಾಡಬಹುದು. ಓಕೆ, ಒಂದು ಸ್ಪಾರ್ಕ್ನ ತಂದುಕೊಡೋದಕ್ಕೆ, ಇದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಪಾರ್ಕ್ನ ತಂದುಕೊಡೋಕ್ಕೆ. ಸೊ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಕೇಳಿ ನಾನೇನು ಹೇಳ್ತೀನಿ. ಸೊ ಹಾಗಾದರೆ ಸಿಂಗಲ್ಸ್ಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಸಿಂಗಲ್ಸ್ ನಾನು ಹೇಳ್ತೀನಿ ವಿಡಿಯೋ ಎಂಡಲ್ಲಿ, ಅದನ್ನು ಮಾಡಬಹುದು ನೀವು. ಆ್ಯಂಡ್ ಇದಕ್ಕೆ ಏನು ಬೇಕು ಅಂತ ಹೇಳಿದ್ರೆ, ಒಂದು ಈ ಥರ ಚಿಕ್ಕ ಪೇಪರ್ ಬೇಕು. ಆ್ಯಂಡ್ ಪಿಂಕ್ ಕಲರ್ ಪೆನ್ನನ್ನು ನಾನು ಬಳಸಿದ್ದೀನಿ. ನಿಮ್ಮ ಹತ್ರ ಪಿಂಕ್ ಇಲ್ಲಾಂದರೆ ಬ್ಲೂ ಉಪಯೋಗಿಸಿ, ರೆಡ್ ಉಪಯೋಗಿಸಿ, ಅಥವಾ ಬ್ಲ್ಯಾಕ್ ಮಾತ್ರ ಉಪಯೋಗಿಸ್ಬೇಡಿ. ಓಕೆನಾ, ಪಿಂಕ್ ಕಲರ್ ಇದ್ದರೆ ಪಿಂಕ್ ತೊಗೊಳ್ಳಿ. ಎಲ್ಲಾದರೂ ನಿಮ್ಮ ನಿಯರ್ ಬೈ ಸ್ಟೋರಲ್ಲಿ ಸಿಕ್ಕರೆ ತೊಗೊಳ್ಳಿ. ಫೆಬ್ರವರಿ 14 ತನಕ ಅಂತೂ ಟೈಮ್ ಇದೆ ಅಲ್ವಾ. ಫೆಬ್ರವರಿ 14 ಆದಮೇಲೂ ಕೂಡ ಮಾಡಬಹುದು ಡೆಫಿನೆಟ್ಲಿ. ಸೊ ಈ ರೀತಿ ಒಂದು ಹಾರ್ಟ್ನ ಬಿಡಿಸಿ. ಓಕೆ, ಆರ್ಟ್ನ ಬಿಡಿಸಿ ನಿಮ್ಮ ಹೆಸರನ್ನು ಬರೀರಿ. ಮೇಲ್ಗಡೆ ಯೋರ್ ನೇಮ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು. ನೆಕ್ಸ್ಟ್ ಕೆಳಗಡೆ 815 ಅಂತ ಇದೆಯಲ್ಲ, ಆ ನಂಬರ್ನ ಬರೆದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು 889 ಅಂತ ಬರೆದು ಕೆಳಗಡೆ ಪರ್ಸನಿನ ಹೆಸರನ್ನು ಬರೀಬೇಕು. ಓಕೆ, ಸೊ ಈ ರೀತಿ ಬರೆದಾದ್ಮೇಲೆ ಈ ಪೇಪರ್ನ ನೀವು ಈ ರೀತಿ ನೀವು 2 ಪೇಪರ್ನ ಮಾಡ್ಕೋಬೋದು. ಓಕೆ, ಒಂದು ಸಣ್ಣ ಸ್ಪೆಲ್ ತೋರಿಸ್ತೀನಿ. ಸ್ಪೆಲ್ ಮಾಡೋಕ್ಕಾಗದೇ ಇರೋರು ಜಸ್ಟ್ ಈ ರೀತಿ ಪೇಪರ್ನ ಬರೆದು ನಿಮ್ಮ ವ್ಯಾಲೆಟಲ್ಲಿ ಮಡಿಸಿ ಕೂಡ ಇಟ್ಕೋಬೋದು, ಅಥವಾ ವ್ಯಾಲೆಟಲ್ಲಿ ಕಂಪ್ಲೀಟ್ ಹೀಗೆ ಇಟ್ಕೊತೀರ ಅಂದರೆ ಇಟ್ಕೋಬಹುದು. ಸೊ ಪ್ರೈವಸಿ ಇಶ್ಯೂ ಇದೆ, ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಬರೆದ್ಬಿಟ್ಟು ಬರ್ನ್ ಮಾಡಿಬಿಡಿ. ಓಕೆ, ಬರ್ನ್ ಮಾಡಿ ಯೂನಿವರ್ಸಿಗೆ ಆ್ಯಶಸ್ನ ಬ್ಲೂ ಮಾಡಿ. ಆದಷ್ಟು ಇದನ್ನು ಸ್ವಲ್ಪ ನಿಮ್ಮ ಜೊತೆ ಇಟ್ಕೊಂಡ್ರೆ ಒಳ್ಳೆಯದು. ಓಕೆ, ಸೊ ಇದನ್ನು ಬರೆಯೋಕ್ಕೂ ಆಗಲ್ಲ, ಬರ್ನೂ ಮಾಡೋಕ್ಕಾಗಲ್ಲ ಅನ್ನೋರು ಈ ಒಂದು ನಂಬರ್ ಏನಿದೆಯಲ್ಲ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬರ್ಕೊಳ್ಳಿ. ಇದನ್ನು ಡೈಲಿ ನೀವು ಉಪಯೋಗಿಸ್ಬೋದು. ಈ ನಂಬರನ್ನು ಏನು ತೊಂದರೆ ಇಲ್ಲ. ನಿಮ್ಗೆ ಯಾವಾಗೆಲ್ಲ ನೆನಪಾಗುತ್ತೆ ಅವಾಗೆಲ್ಲ ಈ ನಂಬರ್ನ ಬರ್ಕೋಬಹುದು. ಆ್ಯಂಡ್ ನೀವು ನೆಕ್ಸ್ಟು ಈ ನಂಬರ್ನ ಜಸ್ಟ್ ಬರ್ಕೋಬಹುದು. ಈ ರೀತಿ ಚೀಟಿ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಎಷ್ಟು ದಿನ ಇಟ್ಕೋಬೇಕು ಅಂದರೆ ಅಟ್ಲೀಸ್ಟ್ ಒಂದು 48 ಡೇಸ್ ಆದರೂ ನಿಮ್ಮ ಜೊತೆ ಇಟ್ಕೊಳ್ಳಿ. ಫೆಬ್ರವರಿ 14 ಆದಮೇಲೂ ಅದು ನಿಮ್ಮ ಜೊತೆಗೇ ಇರಲಿ. ಓಕೆ, ಸೊ ಆ್ಯಂಡ್ ಇದನ್ನು ನೀವು 2 ಚೀಟಿ ಮಾಡಿ ಅಂತ ನಾನು ಹೇಳಿದೆ ಅಲ್ವಾ. ಓಕೆ, ಒಂದು ಬರೆಯೋ ಫಾರ್ಮ್ಯಾಟು ಹೇಳ್ಬಿಡ್ತೀನಿ ನಾನು. ಇದು ನಿಮಗೆ ತೋರಿಸ್ದೆ ಅಲ್ವಾ, ಜಸ್ಟ್ ಇವಾಗ ಹಾಗೆ ತೋರಿಸ್ತೀನಿ ನೋಡಿ. ಒಂದು ಈ ಥರ ಪೇಪರ್ನ ತೊಗೊಳ್ಳಿ. ಫಸ್ಟ್ ಈ ರೀತಿ ಹಾರ್ಟ್ನ ಬಿಡಿಸ್ಕೊಳ್ಳಿ. ನಿಮ್ಗೆ ಹಾರ್ಟ್ ಬಿಡಿಸೋದು ಗೊತ್ತಿರುತ್ತಲ್ಲ, ಗ್ಯಾಪ್ ಎಲ್ಲೂ ಬರಬಾರ್ದಷ್ಟೇ. ಸೊ ಈ ರೀತಿ. ಓಕೆ, ಹೇಗೆ ಬರೆದ್ರೂ ನಡೆಯುತ್ತೆ. ಓವರ್ಲ್ಯಾಪ್ ಮಾಡಿದ್ರೆ ಅದು ದಟ್ ಇಸ್ ಫೈನ್. ಇದು ಎನರ್ಜಿ ಸರ್ಕಲ್ ಥರ ಅಲ್ಲ, ಜಸ್ಟ್ ಹಿಂಗೆ ಮಾಡಿದ್ರೂ ನಡೆಯುತ್ತೆ. ಇಲ್ಲಿ ನಿಮ್ಮ ಹೆಸರನ್ನು ಬರೀರಿ. ಓಕೆ, ನಿಮ್ಮ ಹೆಸರು ಏನು ABC ಅಂದ್ಕೊಳ್ಳೋಣ. ಓಕೆನಾ, ಅದಾದಮೇಲೆ ನಂಬರ್ ಏನಿದೆ 815. ಆಮೇಲೆ ನಿಮ್ಮದು ಇದು ಎಲ್ಲ ಇಲ್ಲೇನು ಟಚ್ ಆಗಬಾರ್ದು. ಈ ಲೈನ್ಸಿಗೆ ನಿಮ್ಮದು ಟಚ್ ಆಗಬಾರ್ದು. ನಿಮ್ಮದು ನಂಬರ್ ಆಗಿರ್ಬೋದು ಅಥವಾ ನೇಮ್ ಆಗಿರ್ಬೋದು, ಅದು ಟಚ್ ಆಗಬಾರ್ದು. 815-889. ಓಕೆನಾ, ಇಲ್ಲಿ ನಿಮ್ಮ ಪರ್ಸನ್ನಿನ ಹೆಸರು ಬರೀರಿ. ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ಕೊಂಡ್ಬಿಡಿ. ಇಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಹಿಂಗೆ ಬಿಡಿಸಿದ್ದೀನಿ. ಆಮೇಲೆ ನಿಮ್ಮ ಪರ್ಸನ್ ಹೆಸರು XYZ ಅಂದ್ಕೊಳ್ಳೋಣ. ಸೊ ದೊಡ್ಡದಾಗಿ ಬಿಡಿಸ್ಕೊಳ್ಳಿ, ಅದನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಪ್ರೈವಸಿ ಇಶ್ಯೂ ಇದ್ದರೆ ನಾನು ಹೇಳ್ದಂಗೆ ಇದನ್ನ ತಕ್ಷಣ ಬರೆದ್ಬಿಟ್ಟು ಬರ್ನ್ ಮಾಡಿ. ಬರ್ನ್ ಮಾಡೋಕ್ಕೂ ಆಗಲ್ಲ, ಅಷ್ಟೊಂದು ಪ್ರೈವಸಿ ಇಶ್ಯೂ ಇದೆ ಅನ್ನೋದಾದರೆ ಜಸ್ಟ್ ಈ ನಂಬರನ್ನು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬರ್ಕೊಳ್ಳಿ. ಓಕೆ, ನಾನೊಂದು ಸ್ಪೆಲ್ ಹೇಳ್ತೀನಿ ಅಂತ ಹೇಳಿದೆ. ಏನು ಆ ಸ್ಪೆಲ್ ಅಂತ ಹೇಳಿದ್ರೆ, ಈ ಥರ 2 ಚೀಟಿನ ಮಾಡ್ಕೊಳ್ಳಿ. ಓಕೆ, 2 ಚೀಟಿನ ಮಾಡಿಕೊಂಡು ಆ್ಯಂಡ್ ಈ ಥರ ನಾನು ಜಸ್ಟ್ ಎಕ್ಸಾಂಪಲಿಗೆ ಅಂತ ನಿಮಗೆ ಬರೆದು ತೋರಿಸಿದ್ದು. ಈ ಥರ 2 ಸೈಡ್ ಬರಿಬೇಡಿ. ಓಕೆನಾ, ಜಸ್ಟ್ ಒಂದು ಸೈಡ್ ಬರೀರಿ. ಒಂದೇ ಒಂದು ಪಾರ್ಟ್ನರ್ ಹೆಸರು ಬರೀಬೇಕು. ಓಕೆ, ಮಲ್ಟಿಪಲ್ ಪಾರ್ಟ್ನರ್ಸ್ ಇರೋರು ಈ ಥರ ಸ್ಕ್ವೇರ್ ಮಲ್ಟಿಪಲ್ ಪೇಪರ್ಸ್ ಮಾಡಿಕೊಂಡು ಮಲ್ಟಿಪಲ್ ಪಾರ್ಟ್ನರ್ನ ಬರ್ಕೊಳ್ಳಿ. ಆ್ಯಂಡ್ ಎಸ್, ಸ್ಪೆಲ್ ವರ್ಕಿಗೆ ಏನು ಮಾಡಬೇಕು, ಈ ಥರದ್ದು ಒಂದು ಚೀಟಿ ಮಾಡಿಕೊಂಡು ನಿಮ್ಮದು ಪಾಕೆಟಲ್ಲಿ ಇಟ್ಕೊಳ್ಳಿ, ಇಲ್ಲ ನಿಮ್ಮದು ಬುಕ್ಕಲ್ಲಿ ಇಟ್ಕೊಳ್ಳಿ, ಇಲ್ಲ ನಿಮಗೆ ವಾಲಿಗೆ ಪೇಸ್ಟ್ ಮಾಡೋಕ್ಕೆ ಪ್ರೈವಸಿ ಇದೆ ಅಂದರೆ ವಾಲಿಗೆ ಪೇಸ್ಟ್ ಮಾಡ್ಕೊಳ್ಳಿ. ಯಾವ ದಿಕ್ಕಿಗಾದರೂ ನೀವು ಪೇಸ್ಟ್ ಮಾಡ್ಕೋಬೋದು. ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಳ್ಳೋಕ್ಕಾಗುತ್ತೆ ಅಂದರೆ ಪಿಲ್ಲೋ ಕೆಳಗೆ ಇಟ್ಕೋಬೋದು. ಫೋಲ್ಡು ಕೂಡ ಮಾಡಬಹುದು.
ಅದಾದಮೇಲೆ ಇನ್ನೂ ಒಂದು ಚೀಟಿನ ನೀವೇನು ಮಾಡಿರ್ತೀರಲ್ಲ ಅದನ್ನು ಪಿಂಕ್ ಕಲರ್ ಕ್ಯಾಂಡಲ್ನ ತೊಗೊಳ್ಳಿ. ಈ ಒಂದು ಪ್ಲೇಟನ್ನು ತೊಗೊಳ್ಳಿ. ಒಂದು ಪ್ಲೇಟ್ ಮೇಲೆ ಅದು ಫೈರ್ ಪ್ರೂಫ್ ಆಗಿರಬೇಕು, ಹುಷಾರು ಬೆಂಕಿ ಜೊತೆ. ಒಂದು ಪ್ಲೇಟನ್ನು ತೊಗೊಳ್ಳಿ, ಅದ್ರ ಮೇಲೆ ಈ ಒಂದು ಚೀಟಿನ ಇಡಿ. ಎರಡನೇದು ಏನು ಮಾಡ್ಕೊಂಡಿರ್ತೀರಲ್ಲ ಅದು ಇಡಿ. ಆಮೇಲೆ ಈ ಥರ ಕ್ಯಾಂಡಲ್ನ ಇಟ್ಬಿಟ್ಟು ಆ ಕ್ಯಾಂಡಲ್ನ ಹಚ್ಚಿ. ಓಕೆ, ಸೊ ಹಚ್ಚಿ ಬಿಟ್ಟುಬಿಡಿ. ಅದಾದಮೇಲೆ ಸಮ್ಟೈಮ್ಸ್ ಕೆಲವ್ರದ್ದು ಪೇಪರ್ ಬರ್ನ್ ಆಗುತ್ತೆ, ಕೆಲವ್ರದ್ದು ಪೇಪರ್ ಬರ್ನ್ ಆಗಲ್ಲ. ದಟ್ ಇಸ್ ಆಬ್ಸಲ್ಯೂಟ್ಲಿ ಫೈನ್. ಅದನ್ನು ನೀವೇನು ಮಾಡ್ತೀರ ಅಂದರೆ ಯಾವುದಾದ್ರೂ ಗಿಡದ ಹತ್ರ ಬಿಸಾಕ್ಬಿಡಿ. ಓಕೆ, ಫುಲ್ ಸುಟ್ಟು ಕರಕಲಾಯಿತು ಅಂತೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಏನಾದರೂ ಪರವಾಗಿಲ್ಲ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಅದನ್ನು ನೀವು ಗಿಡದ ಹತ್ರ ಹಾಕ್ಬಿಡಿ. ಹಾಗಾದರೆ ಇನ್ನು ಕೆಲವರಿಗೆ ಏನು ಡೌಟ್ ಇರುತ್ತೆ ಅಂತ ಹೇಳಿದ್ರೆ, ನಮಗೆ ಪೇಪರ್ನ ಜೊತೆಗೆ ಇಟ್ಕೊಳ್ಳೋಕ್ಕಾಗಲ್ಲ, ಬಟ್ ಈ ಸ್ಪೆಲ್ ಮಾಡ್ತೀವಿ ಅಂದರೆ ಜಸ್ಟ್ ಒಂದೇ ಒಂದು ಚೀಟಿನ ನೀವು ಮಾಡಿಕೊಂಡು ಈ ಸ್ಪೆಲ್ ವರ್ಕ್ ಮಾಡಿ ಇದನ್ನು ನೀವು ಬಿಸಾಕ್ಬಿಡ್ಬೋದು. ಸ್ಪೆಲ್ ವರ್ಕ್ ಮಾಡದೇ ಇರೋರು ಏನು ಮಾಡ್ಬೋದು, ಜಸ್ಟ್ ಈ ಚೀಟಿನ ಬರೆದು ಬರ್ನ್ ಮಾಡ್ಬೋದು. ಗೊತ್ತಾಯ್ತಲ್ಲ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಸರಿ, ಇದಿಷ್ಟನ್ನು ಮಾಡಿ. ಆ್ಯಂಡ್ ಪಿಂಕ್ ಕಲರ್ ಕ್ಯಾಂಡಲ್ ಇಲ್ಲದೆ ಇರೋರು ರೆಡ್ ಕೂಡ ಉಪಯೋಗಿಸ್ಬೋದು. ಆ್ಯಂಡ್ ಇಲ್ಲಿ ಏನು ಕಲರ್ ಬರೆದಿದ್ದೀರಲ್ಲ ಅದೇ ಕಲರ್ ಕ್ಯಾಂಡಲ್ ಉಪಯೋಗಿಸ್ಬೇಕು ಅಂತ ಎಲ್ಲ ಏನಿಲ್ಲ. ನೀವು ಇಲ್ಲಿ ಬ್ಲೂ ಕಲರ್ ಪೆನ್ನಲ್ಲಿ ಬರೆದಿದ್ದು ಪಿಂಕ್ ಕಲರ್ ಕ್ಯಾಂಡಲ್ನೂ ಉಪಯೋಗಿಸ್ಬೋದು, ವೈಟ್ ಕ್ಯಾಂಡಲ್ ಉಪಯೋಗಿಸ್ಬೋದು, ರೆಡ್ ಉಪಯೋಗಿಸ್ಬೋದು, ಪಿಂಕ್ ಉಪಯೋಗಿಸ್ಬೋದು. ಇದು ಅಷ್ಟೇ ಕಲರ್ಸಲ್ಲಿ ಪೆನ್ನು ಬ್ಲೂ ಉಪಯೋಗಿಸ್ಬೋದು, ಪಿಂಕ್ ಉಪಯೋಗಿಸ್ಬೋದು, ರೆಡ್ ಉಪಯೋಗಿಸ್ಬೋದು. ಓಕೆ, ಬ್ಲ್ಯಾಕ್ ಮಾತ್ರ ಕ್ಯಾಂಡಲ್ ಆಗಲಿ ಪೆನ್ ಆಗಲಿ ದಯವಿಟ್ಟು ಉಪಯೋಗಿಸ್ಬೇಡಿ. ಓಕೆ, ಗಾಟ್ ಇಟ್. ಆ್ಯಂಡ್ ಈ ಥರ ಕ್ಯಾಂಡಲ್ ನಿಮಗೆ ಸಿಕ್ಕಿಲ್ಲ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ, ನನ್ನದು ಪಿಂಕ್ ವೈಟ್ ಖಾಲಿ ಆಗಿದೆ, ಸೊ ಈ ಕಲರ್ ತೋರಿಸ್ತಿದ್ದೀನಿ. ನಿಮ್ಮನೆ ಹತ್ರ ನಿಯರ್ ಬೈ ಈ ಥರ ವೈಟ್ ಕ್ಯಾಂಡಲ್ ಸಿಕ್ತು ಅಂದರೆ ಇದ್ರ ಮೇಲೆ ಹಿಂಗಿಟ್ಟು ಬರ್ನ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು, ಇನ್ನೊಂದು ಅಂತ ಹೇಳಿದ್ರೆ ಜಸ್ಟ್ ಅ ಮಿನಿಟ್, ಇದು ನೋಡಿ ಟೀ ಲೈಟ್ ಕ್ಯಾಂಡಲಲ್ಲಿ ಈ ರೀತಿ ಓಪನ್ ಮಾಡ್ಬೋದು. ಓಕೆನಾ, ಓಪನ್ ಮಾಡಿ ಇದನ್ನು ಜಸ್ಟ್ ಫೋಲ್ಡ್ ಮಾಡಿ ಈ ರೀತಿ. ಯಾವಾಗಲೂ ನೀವು ಈ ಥರ ಕ್ಲಾಕ್ ವೈಸ್ ತಿರುಗಿಸ್ಕೋಬೇಕು ಫೋಲ್ಡ್ ಮಾಡಬೇಕಾದ್ರೆ. ಫೋಲ್ಡ್ ಮಾಡಿ ಮಡಿಸ್ಬಿಟ್ಟು ಇದ್ರ ಒಳಗೆ ಇಟ್ಟು ನೆಕ್ಸ್ಟ್ ಈ ಕ್ಯಾಂಡಲ್ನ ಫಿಕ್ಸ್ ಮಾಡಿ ಇದನ್ನು ನೀವು ಬರ್ನ್ ಮಾಡ್ಬೋದು. ಓಕೆ, ಸ್ವಲ್ಪ ನೀವು ಅದನ್ನು ಇನ್ನೂ ಸ್ವಲ್ಪ ಮಡಿಸ್ಬಿಟ್ಟು ಫಿಕ್ಸ್ ಮಾಡ್ಕೊಳ್ಳಿ. ನನಗಿಲ್ಲಿ ಕ್ಯಾಮ್ರಾ ಕೈಯಲ್ಲಿರೋದ್ರಿಂದ ಬಂತು. ಸೊ ಈ ರೀತಿ ನೀವು ಮಾಡ್ಬೋದು. ಓಕೆ, ಇದನ್ನು ಬರ್ನ್ ಮಾಡಿ. ಇದನ್ನು ಅಷ್ಟೇ ನಿಮ್ಮದು ಏನು ಗಿಡದ ಹತ್ರ ನೀವು ಬಿಸಾಕ್ಬಿಡ್ಬೋದು. ಸೊ ಸಿಂಗಲ್ಸಿಗೆ ಏನು ನಮಗೆ ಕಪ್ಪಲ್ಲೇ ಪಾರ್ಟ್ನರೇ ಇಲ್ಲ, ನಾವು ಏನು ಮಾಡಬೇಕು ಅಂತ ಅಂದರೆ ಜಸ್ಟ್ ಸಿಂಪಲ್ಲಾಗಿ ನಿಮ್ಮ ಒಂದು ಲೆಫ್ಟ್ ಹ್ಯಾಂಡ್ ಮೇಲೆ ಪಿಂಕ್ ಕಲರ್ ಪೆನ್ ಅಥವಾ ಬ್ಲೂ ಕಲರ್ ಪೆನ್ನನ್ನು ಬಳಸಿ 58 ಅಂತ ನಂಬರ್ನ ಬರ್ಕೊಳ್ಳಿ. 58. ಆ್ಯಂಡ್ ಎಸ್, ನಾನು ಇದನ್ನು ಹೇಳೋದೇ ಮರ್ತುಬಿಟ್ಟೆ. ಸೊ ಇದು ಯಾರು ಸಿಂಗಲ್ಸ್ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಅವರಿಗೂ ಶೇರ್ ಮಾಡಿ. ಆ್ಯಂಡ್ ನೀವು ಪೇರ್ ಆಗಿದ್ದರೆ ನೀವು ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನು ನಂಬರ್ ಚಾಂಟ್ ಮಾಡೋಕ್ಕೆ ಹೇಳಿದೆ ಅಲ್ವಾ ನಾನು, ಯಾವ ರೀತಿ ಚಾಂಟ್ ಮಾಡೋದು ಅಂತ ಹೇಳೋದು ಮರ್ತುಬಿಟ್ಟೆ. 815 ಸ್ವಲ್ಪ ಸ್ಪೇಸ್ ಇದೆ ಅಲ್ಲ, ಸೊ ಜಸ್ಟ್ 1 ಸೆಕೆಂಡ್ ಪಾಸ್ ಕೊಡಿ. 889. ಓಕೆ, 815 889 ಈ ಥರ ಚಾಂಟ್ ಮಾಡಬೇಕು ಇದನ್ನು. ಓಕೆ, ಸೊ ಎನಿ ಡೌಟ್ಸ್ ಲೆಟ್ ಮಿ ನೋ ಇನ್ ಕಾಮೆಂಟ್ ಸೆಕ್ಷನ್. ಹಾಗೆ ಯಾರು ಇನ್ನು ಕಪಲ್ ಕ್ಯಾಂಡಲ್ನ ಬುಕ್ ಮಾಡಿಲ್ಲ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಲಾಟ್ ಅಷ್ಟೇ, ಆಮೇಲೆ ನನಗೆ ಪ್ಲೀಸ್ ಕೇಳಬೇಡಿ. ಓಕೆ, ಥ್ಯಾಂಕ್ ಯು.